ಇಲ್ಲಿ ಬನ್ನಿ ಅಂತೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಬರ್ತಾ ಇದ್ದೀರಲ್ವಾ? ನೀವು ನೋಡಬೇಕು, ನಾನು ನೋಡಬೇಕು. ನಾನು ನೋಡಿ ಆಗಿದೆ, ಇನ್ನು ನೀವು ನೋಡಬೇಕಷ್ಟೇ. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಅಂತ ಹೇಳಬೇಕಾಯ್ತಾ? ನನ್ನ ಮುಖ ಬಿಟ್ಟು ಎಂತ ಮಾರ ಕಚ್ಚಿದ್ರೆ ಕಾಣಿಸ್ತಿದ್ಯಾ ನೋಡಿ ಅಂತೆ. ಖಂಡಿತ ನಿಮಗೆ ನಮಸ್ತೆ. ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತು ಎಲ್ರದ್ದು ಕಾಫಿ ಎಲ್ಲ ಆಯಿತಾ? ನಂದೆಲ್ಲ ಕಾಫಿ ಆಯಿತು. ಇವತ್ತು ಅಂದರೆ ಆಟಿ ಅಮಾವಾಸ್ಯೆ ಅಲ್ವಾ, ಅದರ ಬಗ್ಗೆ ಸ್ವಲ್ಪ ಮಾತಾಡುವಂತ ಬಂದೆ. ಈ ಮಳೆಗೆ ಚಿರಿಪಿರಿ ಮಳೆ ಆಯಿತಾ, ಅಂದರೆ ಇದು ಹೋಗೋದು ಇಲ್ಲ, ಇದು ಬರೋದು ಇಲ್ಲ, ಹಾಗೆ ಆಗಿದೆ ನೋಡಿ. ಫುಲ್ಲು ಕತ್ತಲಾಗಿದೆ, ಅದಕ್ಕೆ ಛತ್ರಿ ಇಟ್ಕೊಂಡೇ ಬಂದೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ವಿಶೇಷ ಎಲ್ಲ ನಿಮ್ಮ ಕಡೆದು? ನಿಮ್ಮ ಕಡೆ ಮಳೆ ಇದೆಯಾ? ಮಂಗಳೂರು ಮಳೆ ಬಗ್ಗೆ ನಿಮಗೆ ಈಗ ತುಂಬ ಗೊತ್ತಿರ್ಬೋದು. ಎಲ್ಲರೂ ತಮಾಷೆ ಮಾಡ್ತಾರೆ, ಪವ್ಯಕ್ಕಂದು ವೀಡಿಯೋದಲ್ಲಿ ಯಾವಾಗಲೂ ಛತ್ರಿ ಇದ್ದೇ ಇರುತ್ತೆ ಅಂತ. ಏನು ಮಾಡೋದಲ್ವಾ? ಹಾಗೆ ಇವತ್ತು ನಮಗೆ ಎಂತ ಗೊತ್ತುಂಟ, ಆಟಿ ಅಮಾವಾಸ್ಯೆ. ಕೆಲವು ಕಡೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರಲ್ವ, ಹಾಗೆ ನಮಗೆ ಇವತ್ತು ಆಟಿ ಅಮಾವಾಸ್ಯೆ ಅಂತ. ಆಟಿ ಅಮಾವಾಸ್ಯೆ ನಮ್ಮ ಆಚರಣೆ, ತುಳುನಾಡಿನ ಆಚರಣೆ ಬಗ್ಗೆ ನನಗೆ ಗೊತ್ತಿರೋದನ್ನು ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ ಆಯಿತಾ. ಅಂದರೆ ಮತ್ತೆ ಕೆಲವರೆಲ್ಲ ಹೇಳುವರು, ಎಂತ ಮಾರೆ ಅಷ್ಟೇ ಅಲ್ಲ, ನಮ್ಮ ಕಡೆ ಇನ್ನೂ ಇದೆ ಅಂತ. ನಾನು ಚಿಕ್ಕಂದಿನಿಂದ ನೋಡಿದ ಪ್ರಕಾರ ನನಗೆ ತಿಳಿದಿರೋದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ಓಕೆ ಅಲ್ವಾ? ಬನ್ನಿ. ಆಟಿ ಅಮಾವಾಸ್ಯೆಯ ವಿಶೇಷತೆ ಏನಂದರೆ, ನಮಗೆ ಅದು ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ತದೆ. ಒಂದು ಕಷಾಯ ಕುಡಿಯೋದ್ರಿಂದ ಸ್ಟಾರ್ಟ್ ಆಗ್ತದೆ. ಕಷಾಯ ಯಾವುದಂದರೆ ಹಾಳೆ ಮರ ಅಂತ ಗೊತ್ತಾ ನಿಮಗೆ? ಹಾಳೆ ಮರ, ನಮ್ಮ ತುಳುವಲ್ಲಿ ಅದಕ್ಕೆ ಪಾಳೆದ ಮರ ಅಂತ ಹೇಳ್ತಾರೆ. ಅದರ ಸಿಪ್ಪೆಯನ್ನು ನಾವು ಹೋಗಿ ತರಬೇಕು. ಅದೆಷ್ಟು ಗಂಟೆಗೆ ಅಂದರೆ ಬೆಳಿಗ್ಗೆ 5 ಗಂಟೆ, ಯಾರ ಮುಖ ಸಹ ಕಾಣಬಾರ್ದು, ಅಷ್ಟೊತ್ತಿಗೆ ಹೋಗಿ ಅಲ್ಲಿಂದ ನಾವು ತರುವಂಥದ್ದು. ಯಾರಾದರೂ ಮನೆಯಿಂದ ಹೋಗ್ತಾರಲ್ವ, ಅಂದರೆ ಬಾಯ್ಸ್ ಜಾಸ್ತಿಯಾಗಿ, ಲೇಡೀಸ್ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟೆಲ್ಲ ಕತ್ತಲಿರುತ್ತೆ ಅಲ್ವ. 5-4ವರೆಗೆಲ್ಲ ತರ್ತಾರೆ. ಆದರೆ ಅದು ತರುವಂಥದ್ದು ಅಂದರೆ ಅದೊಂದು ಮರದ ಸಿಪ್ಪೆ, ಹಾಳೆ ಮರದ ಸಿಪ್ಪೆ ಆಯಿತಾ. ಅದನ್ನು ನಾವು ಕತ್ತಿಯಲ್ಲೆಲ್ಲ ಕಟ್ ಮಾಡಿ ತರುವಾಗೆ ಇಲ್ಲ, ಅದನ್ನು ಕಲ್ಲಿನಲ್ಲಿ ಜಜ್ಜಬೇಕು. ಹಾಗೆ ಅದನ್ನು ತರ್ತೀವಿ ನಾವು. ಅದನ್ನು ತಂದ ನಂತರ ಅದನ್ನು ನಾವು ಎಂತ ಹೇಳ್ತಾರೆ, ಈ ಕಲ್ಲಿರುತ್ತೆ ಅಲ್ವಾ, ರುಬ್ಬುವ ಕಲ್ಲಿರುತ್ತೆ ಅಲ್ವಾ, ಅದರಲ್ಲಿ ಅದನ್ನು ಜಜ್ಜಬೇಕು. ಜಜ್ಜಿ ಅದರಿಂದ ಹಾಲು ತೆಗೆಯೋದು. ಹಾಗೆ ತೆಗೆದು ಅದಕ್ಕೆ ಮತ್ತು ಬೆಳ್ಳುಳ್ಳಿ, ಕಾಳು ಮೆಣಸು ಮತ್ತು ಓಂಕಾಳು ಎಲ್ಲ ಸೇರಿಸಿ ಅದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡಿ ಅದರ ಹಾಲು ತೆಗಿತೀವಿ. ನೆಕ್ಸ್ಟ್ ಅದಕ್ಕೆ ಈ ಕಲ್ಲಿರುತ್ತೆ ಅಲ್ವಾ, ಎಂಥ ಒಂದು ಕಲ್ಲು, ಅದು ಬಿಳಿ ಕಲ್ಲು ಬರುತ್ತೆ ಅಲ್ವಾ, ಅದರದ್ದು ಒಗ್ಗರಣೆ ಕೊಡ್ತಾರೆ ಕಂಡ್ರೆ, ಅದನ್ನು ಬಿಸಿ ಮಾಡಿ ಅದಕ್ಕೆ ಹಾಕುವಂಥದ್ದು. ನನಗೂ ಅಂದರೆ ನಾನು ಅಮ್ಮ ಮಾಡಿದ್ದು ನೋಡಿದ್ದೀನಿ ಅಷ್ಟೇ. ಹಾಗೆ ಆ ಥರ ಮಾಡಿ ಅದನ್ನು ನಾವು ಬರೀ ಹೊಟ್ಟೆಗೆ, ಮಕ್ಕಳಿಗೂ ಎಲ್ರಿಗೂ ನಾವು ಅದನ್ನು ಕುಡಿಬೇಕು. ಎಲ್ರಿಗೂ ನಾವು ಕೊಡ್ತೀವಿ ಅದನ್ನು. ನಾವು ಬರೀ ಹೊಟ್ಟೆಗೆ ಕುಡಿಬೇಕು, ಹೊಟ್ಟೆಗೆ ಏನು ತಿನ್ನದೆ ಆಗ. ಅದು ಈ ದಿವಸ ವರ್ಷಕ್ಕೆ ಒಂದು ಸಲ ಮಾತ್ರ ಬರುವುದಲ್ವ ಆಟಿ ಟೈಮಲ್ಲಿ. ಅದು ಅಷ್ಟು ಬೇಗ ಎಲ್ಲ ತಂದು ಯಾಕೆ ಕುಡಿಯೋದಂದರೆ, ಆ ಟೈಮಲ್ಲಿ ಆ ಮರಕ್ಕೆ ಸಾವಿರಾರು ಈ ಆಯುರ್ವೇದಿಕ್ ಮೆಡಿಸಿನ್ ಇದೆಲ್ಲ ಅಂಶ ಅದರಲ್ಲಿ ಸೇರಿರುತ್ತೆ ಅನ್ನುವ ನಂಬಿಕೆ ಅದು. ಹಾಗೆ ಎಷ್ಟೋ ಜನ ಹಾಳೆಯ ಮರ ಅಂತ ತಿಳ್ಕೊಂಡು ಬೇರೆ ಎಲ್ಲ ಎಂಥ ಕಾರ್ಕೋಟಕ ವಿಷದ್ದೊಂದು ಮರ ಇರುತ್ತೆ ಅಲ್ವಾ, ಅದರದ್ದು ಸಹ ಕೆತ್ತೆಯನ್ನು ತಂದು ಕಷಾಯ ಮಾಡಿ ಕುಡಿದೆಲ್ಲ ಸತ್ತವರು ಇದ್ದಾರೆ. ತುಂಬ ಜಾಗ್ರತೆ ಆಗಬೇಕು. ಪರಿಚಯ ಇಲ್ಲದೆಲ್ಲ ತೊಗಟೆ ಎಲ್ಲ ತಂದು ಮಾಡುವಂಥದ್ದಿಲ್ಲ. ಹಾಗೆ ಅದು ತುಂಬ ಅಂದರೆ ತುಂಬ ಕಹಿ ಇರುತ್ತೆ ಆಯಿತಾ. ಈ ಹಾಗಲಕಾಯಿ ಗೊತ್ತಲ್ವ ನಿಮಗೆ? ಹಾಗಲಕಾಯಿಯ ಕಹಿಗಿಂತಲೂ ಇದು ದುಪ್ಪಟ್ಟು, ಇದರ ಮುಂದೆ ಹಾಗಲಕಾಯಿನೂ ಏನೂ ಇಲ್ಲ, ಅಷ್ಟು ಕಹಿ ಇರುತ್ತೆ. ಅದರ ಜೊತೆಗೆ ನಾವು ಬೆಲ್ಲ, ಹಾಗೆ ಗೇರು ಬೀಜ ಸುಟ್ಟು ಆ ಥರ ಎಲ್ಲ ನೆಚ್ಕೊಂಡು ಅದನ್ನು ಕುಡಿತೀವಿ. ಆದರೆ ಅದು ತುಂಬ ಉಷ್ಣ ಅಂತ ಹೇಳ್ತಾರೆ. ತುಂಬಾ ಅದು ನಮ್ಮ ಬಾಡಿಗೆ ಉಷ್ಣಕಾರಕವಾಗಿರುತ್ತದೆ. ಹೆಲ್ತಿಗೆ ಎಷ್ಟು ಒಳ್ಳೆಯದು, ಅದರಲ್ಲಿ ಕೆಟ್ಟದಿರುತ್ತೆ ಅಲ್ವಾ. ಹಾಗೆ ಅದಕ್ಕೋಸ್ಕರ ನಂತರ ನಾವು ಅದಕ್ಕೆ ಮೆಂತ್ಯ ಗಂಜಿ ಅಂತ ಮಾಡ್ತೀವಿ. ಮೆಂತ್ಯ ಗಂಜಿ ಹೇಗೆ ಮಾಡೋದಂದರೆ, ನಾವು ಮೆಂತ್ಯನ ನೆನೆಸಿಟ್ಟು ಅದಕ್ಕೆ ಬೆಳ್ತಕ್ಕಿಯನ್ನು ಹಾಕಿ ಬೇಯಿಸಬೇಕು. ಈ ಪಾಯಸ ಎಲ್ಲ ಮಾಡ್ತಾರಲ್ಲ ಹಾಗೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಸ್ವಲ್ಪ ದಪ್ಪ ಮಾಡೋದು ಪಾಯಸಕ್ಕಿಂತ. ಅಕ್ಕಿ ಪಾಯಸದ ಥರನೇ ಆಗುತ್ತೆ, ಅದು ತುಂಬ ತಂಪಲ್ವಾ, ಅದಕ್ಕೋಸ್ಕರ ಅದನ್ನು ಕುಡಿಯೋದು. ಅದೇ ಅಷ್ಟೇ ಇರೋದು. ಮತ್ತು ಮುಂಚೆ ಎಲ್ಲ ಆಟಿ ಕಳಂಜ ಅಂತ ವೇಷ ಹಾಕ್ಕೊಂಡೊಬ್ರು ಬರ್ತಾ ಇದ್ರಂತೆ, ಅದು ನಾನಂತೂ ಕಂಡಿಲ್ಲ, ಈಗಲೂ ಕೆಲವು ಕಡೆ ಇರ್ಬೋದು ಅದು ಸಹ. ಹಾಗೆ ಮತ್ತು ಸಂಜೆ ಹೊತ್ತಿಗೆ ನಾವು ತುಳುನಾಡಿನವರೆಂತಂದರೆ ಒಂದು ಕಲ್ಲು ಸಿಕ್ಕಿದ್ರೆ ಅದು ನಮಗೆ ದೇವರೇ ಅಲ್ವಾ.
ಹಾಗೆ ಕೆಲವು ಕಡೆ ಒಂದು ಗ್ರಾಮದಲ್ಲಿ ಒಂದು ಕಲ್ಲು ಇರುತ್ತೆ, ಅದು ದೇವರು ಇರುತ್ತಾರೆ ಅದರಲ್ಲಿ, ಅಂದರೆ ದೈವ. ಹಾಗೆ ಸಂಜೆ ಹೊತ್ತಿಗೆ ಒಂದು ಗ್ರಾಮದಲ್ಲಿ ಎಲ್ಲ ಕೋಳಿಯನ್ನೆಲ್ಲ ಕಟ್ ಮಾಡುವಂಥ ಕ್ರಮವೂ ಇರುತ್ತೆ ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ನಾನು ಅಷ್ಟನ್ನೇ ನೋಡ್ಕೊಂಡು ಬಂದಿರುವಂಥದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ಓಕೆನಾ. ಮತ್ತು ಈಗ ನಾನೊಂದು ವಿಷಯ ಹೇಳ್ತೀನಿ, ಇಲ್ಲಿ ನಿಮಗೆ ಕಾಣಲಿಕ್ಕಿಲ್ಲ ನೋಡಿ ಅಂತಿಲ್ಲಿ ಜೇನು ಇಲ್ಲಿ ಕೂಡು ಕಟ್ಟಿದೆ ಆಯಿತಾ. ನಾನು ನಿನ್ನೆ ನೋಡಿದ್ದು ನೋಡಿ, ಇಷ್ಟೇ ಕೆಳಗೆ ನೋಡಿ, ನೋಡಿ ಇಷ್ಟು ಚಿಕ್ಕ ಗೆಲ್ಲಲ್ಲಿ ಕಟ್ಟಿದೆ. ಈಗ ಸ್ವಲ್ಪ ಬೈದೆ ಅಲ್ಲ, ಹಾಗೆ ಸ್ವಲ್ಪ ಬುದ್ಧಿವಂತ ಕಾಣಬೇಕು. ಛತ್ರಿ ಇಟ್ಕೊಂಡು ವೀಡಿಯೋ ಮಾಡಬೇಡ ಹೋಗು ಅಂತ ಹೇಳಿದೆ, ಹಾಗೆ ನಾನು ಬಂದೆ ಆಯಿತಾ. ಇಲ್ಲಿ ನೀವು ನೋಡ್ಬೋದು ನಮ್ಮದು ಮಲ್ಲಿಗೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಈಗ, ಜಾಸ್ತಿ ಏನಿಲ್ಲ, ಮಳೆ ಅಲ್ವಾ ತುಂಬ. ಮತ್ತು ಈ ಕಡೆ ಇದೆಲ್ಲ ನೀವು ಕ್ಯಾರ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಇದೆಲ್ಲ ನಮ್ಮ ತರಕಾರಿ ಎಲ್ಲ ಈ ಥರ ಆಗಿದೆ, ತರಕಾರಿ ಅವಸ್ಥೆ ಎಲ್ಲ. ಆದರೂ ನಿಮಗೆ ತೋರಿಸುವ ಅಂತ, ಯಾವಾಗಲೂ ತೋರಿಸ್ತಾ ಇರುತ್ತಲ್ವಾ ಹಾಗೆ. ಮಲ್ಲಿಗೆ ಗಿಡ ಪರವಾಗಿಲ್ಲ, ಚೆನ್ನಾಗಿ ಇದೆ. ಇದು ಸಹ ಬಾಳೆ ಗಿಡ ಸಹ ಚೆನ್ನಾಗಿ ಆಗಿದೆ. ಹಾಗೆ ಇಲ್ಲಿ ಈ ಕಡೆ ಬಂದರೆ ಪಪ್ಪಾಯ ಗಿಡ ಸಹ ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಅಲ್ಲಿ ಒಂದು ಹೀರೆಕಾಯಿ, ಬೇಜಾರಾಗುತ್ತೆ ಮರೆ ನೋಡಲಿಕ್ಕೆ. ಗಿಡ ಎಲ್ಲ ಹೇಗಿತ್ತು ಹೇಗಾಯ್ತಲ್ವಾ. ಪರವಾಗಿಲ್ಲ, ಮಳೆ ಕಡಿಮೆ ಆದ ನಂತರ ಇನ್ನು ಬರ್ಬೋದು, ಹೊಸ ಗಿಡ ಎಲ್ಲ ಹಾಕಲಿಕ್ಕೆ ಇದೆ. ಹಾಗೆ ನೀವು ಇಲ್ಲಿ ಬರೋದಾದರೆ ಇಲ್ಲಿ ಇದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಇಲ್ಲಿ ಅಂದರೆ ತುಂಬ ಮೋಡ, ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಹೀರೆಕಾಯಿದು ಬಳ್ಳಿ ಆಯಿತಾ. ಅದು ನಮ್ಮದಲ್ಲ, ಓನರ್ ಅವರದು. ಹೀರೆಕಾಯಿ ಎಲ್ಲ ಆಗಿದೆ ಅವರಿಗೆ ಸ್ವಲ್ಪ. ಆದರೆ ಪಾಪ ಎಂಥ ಪ್ರಾಬ್ಲಮ್ ಆಗ್ತಾ ಉಂಟು ಗೊತ್ತುಂಟು ಅವರಿಗೆ ಸಹ. ಈ ಗಿಳಿ ಆಯಿತಾ, ಹೀರೆಕಾಯಿ ಆಗೋದೇ ಸ್ವಲ್ಪ, ಇಲ್ಲಾಂದರೆ ಈಗ ಅವ್ರಿಗೆ ಎಷ್ಟೋ ಆಗಬೇಕಿತ್ತು, ಈ ಮಳೆಯಿಂದಾಗಿ ಆಗ್ತಾ ಇಲ್ಲ. ಈ ಗಿಳಿಗಳಾಯ್ತಾ ತುಂಬ ಬರುವುದು, ಎಲ್ಲ ಕಚ್ಚಿ ಅರ್ಧಂಬರ್ಧ ಕಚ್ಚಿ ಹೋಗೋದಾಯ್ತಾ. ಆ ಥರ ಮಾಡಿದರೆ ಮಾರ್ಕೆಟಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದೇ ಬೇಜಾರು ಪಾಪ. ಯಾರಿಗೂ ಅಷ್ಟೇ, ಅವರು ತುಂಬ ಬೇಜಾರು ಮಾಡಿಕೊಳ್ತಾರೆ, ಏನು ಮಾಡೋದು. ಗಿಳಿಗಳನ್ನು ಹಿಡಿಲಿಕ್ಕೆ ಆಗುತ್ತಾ? ಅದು ಆಗಲ್ಲ. ಅದು ಒಂದು ಗಿಳಿಯಲ್ಲ ಆಯಿತಾ, ಎಷ್ಟು ಗಿಳಿ ಬರುತ್ತೆ, ತುಂಬ ದೊಡ್ಡ ದೊಡ್ಡ ಗಿಳಿಗಳು. ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡುವ ಟೈಮ್ ಬಂದೇ ಬಿಡ್ತು. ಹಾಗೆ ನಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡೋದು ಅಂತ ನಾನು ನನಗೆ ಗೊತ್ತಿರೋದು ನಿಮಗೆ ಶೇರ್ ಮಾಡಿದೆ. ನಿಮಗೆ ಗೊತ್ತಿರುವ ಬಗ್ಗೆ, ನಿಮ್ಮ ಕಡೆ ಭೀಮನ ಅಮಾವಾಸ್ಯೆ ಅಲ್ವಾ, ಕೆಲವು ಕಡೆ ಭೀಮನ ಅಮಾವಾಸ್ಯೆ, ನಮ್ಮ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ಅಂತಲೇ ಹೇಳೋದು. ಈ ತಿಂಗಳನ್ನು ನಾವು ಆಟಿ ಅಂತ ಕರಿತೀವಿ ಅಲ್ವಾ. ನಿಜವಾಗಿ ಹೇಳಬೇಕಂದ್ರೆ ಆಟಿ ತಿಂಗಳಲ್ಲಿ ಉಂಟಲ್ಲ ತುಂಬ ಕಷ್ಟ ಆಯಿತಾ. ಮುಂಚಿನ ಕಾಲದಲ್ಲಿ ಅಂತೆ, ಈಗಲೂ ಇರುತ್ತೆ, ಅಂದರೆ ಏನು ತರಕಾರಿನೂ ಆಗಲ್ಲ ಮನೆಯಲ್ಲಿದ್ದು. ಮುಂಚೆ ಎಲ್ಲ ಕೃಷಿ ನಂಬಿಕೊಂಡು ಬದುಕಿರುವಂಥ ಕುಟುಂಬ ಅಲ್ವಾ. ಹಾಗೆಲ್ಲ ನಮ್ಮ ಕಡೆ ತವರು ಮನೆಗೆ ಹೆಂಡತಿಯನ್ನು ಕಳಿಸುವ ಕ್ರಮವೂ ಇರುತ್ತೆ. ಹಾಗೆ ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ? ಕೆಲವು ಕಡೆ ಭೀಮನ ಅಮಾವಾಸ್ಯೆ ಅಂದರೆ ಗಂಡನ ಪಾದ ಎಲ್ಲ ತೊಳೆದು ಆ ಥರ ಸಹ ಆಚರಣೆ ಎಲ್ಲ ಕಡೆ ಇರುತ್ತೆ ಅಲ್ವಾ. ಅದು ನಮ್ಮ ಕಡೆ ಇಲ್ಲ. ಗಂಡನ ಪಾದ ಎಲ್ಲ ತೊಳೆಯುವ ಕ್ರಮ ನಮ್ಮ ಕಡೆ ಮಾಡಿಲ್ಲ. ಅದು ತುಂಬ ಖುಷಿ ಕೊಡುತ್ತೆ ಅಲ್ವಾ, ಎಲ್ಲ ಎಂಥ ಕೈಗೆ ಹೂ ಎಲ್ಲ ಕಟ್ಟಿ. ಹಾಗೆ ಒಂದೊಂದು ಕಡೆ ಒಂದೊಂದು ಆಚರಣೆ ಇದ್ದೇ ಇರುತ್ತೆ. ನಿಮ್ಮ ಕಡೆ ಹೇಗೆ ಅಂತ ನನಗೆ ತಿಳಿಸಿ. ಹೀಗೆ ನಾನು ಡೈಲಿ ಸಂಜೆ ಒಂದು 9 ಗಂಟೆ ನಂತರ ಲೈವ್ಗೆ ಬರ್ತಾ ಇರ್ತೀನಿ, ಅಲ್ಲಿ ಸಹ ನನ್ನ ಜೊತೆ ಮಾತಾಡ್ಬೋದು. ಹೆಚ್ಚಿನವರಿಗೆ ಗೊತ್ತಿರುತ್ತೆ, ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಾಗೆ ನೀವು ಸಹ ನನ್ನ ಲೈವ್ಗೆ ಜಾಯ್ನ್ ಆಗಿ ನನ್ನ ಜೊತೆ ಮಾತಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೂ ಆಗಿಲ್ಲ ಅಂದರೂ ನನಗೆ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಹಾಗೆ ಒಂದು ವಿಷಯ ಹೇಳಲಿಕ್ಕೆ ಮರ್ತೈತಾ, ನನ್ನ ಫ್ಯಾಮಿಲಿಯಲ್ಲಿ ಈಗ 1049 ಜನ ಇದ್ದೀರಾ ಇವತ್ತಿಗೆ. ತುಂಬ ಖುಷಿಯಾಗುತ್ತೆ ನನಗೆ. ಆದರೂ ನಾನು 49 ಜನ ಆದರೂ ನನಗೆ ಸ್ಟಾರ್ಟಿಂಗಿಗೆ ನಾನು ಎಲ್ಲರ ಹತ್ರ ಒತ್ತಾಯ ಮಾಡಿ ನನಗೆ ಒಂದು ಮಾಡಿ ಮಾರೆ, ನಮ್ಮ ಚಾನಲ್ ಉಂಟಂತ ಹೇಳಿದ್ದೇನೆ. ಆದರೆ 1000 ಜನ ಅಂತ ನಾನು ಹೇಳ್ತಿದ್ದೀನಲ್ವ, ಅದು ನನ್ನನ್ನು ಇಷ್ಟಪಟ್ಟು ಬಂದವರಾಯ್ತಾ. ಆದರೆ ಅಷ್ಟು ಮಂದಿ ನನ್ನ ವೀಡಿಯೋ ನೋಡಲ್ಲ, ಅದು ಸ್ವಲ್ಪ ನನಗೆ ಬೇಜಾರಿದೆ. ಆದರೂ ನೀವು ಇಷ್ಟೆಲ್ಲ ನನಗೆ ಪ್ರೀತಿ ಕೊಟ್ಟಿದ್ದೀರಲ್ವಾ, ಥ್ಯಾಂಕ್ಸ್ ನಿಮಗೆ ತುಂಬಾ. ನನ್ನನ್ನು ನಿಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ನನ್ನ ಜೊತೆ ಇದ್ದೀರಲ್ವ, ಅಷ್ಟು ಸಾಕು.
ನಾನು ಯಾವತ್ತೂ ನಿಮಗೆ ಸಬ್ಸ್ಕ್ರೈಬರ್ ಆ ಥರ ಎಲ್ಲ ನಾನು ಯೂಸ್ ಮಾಡಲೇ ಇಲ್ಲ ಪದ. ನನ್ನ ಫ್ಯಾಮಿಲಿ ಅಂತಲೇ ಹೇಳ್ತೀನಿ ನಾನಲ್ವಾ. ಅದಕ್ಕೋಸ್ಕರ ನನಗೊಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತದೆ. ಹಾಗೆ ನನ್ನ ಲೈವಲ್ಲಿ ನಾನು ಜಾಸ್ತಿ ಕನ್ನಡವೇ ಮಾತಾಡೋದು, ಯಾಕೆಂದರೆ ನನ್ನ ವಿಡಿಯೋ ಜಾಸ್ತಿ ಕನ್ನಡ ತುಳು ಬರದವರು ನೋಡ್ತಾರಲ್ವ, ಅದಕ್ಕೋಸ್ಕರ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.